ರಾಹುಲ್, ಅದು ನೀವು ರಾಹುಲ್? ಎಸ್, ಐ ಆಮ್ ರಾಹುಲ್. ನೀವು ರಾಹುಲ್? ಮ್ಯಾಟ್ರಿಮೋನಿ ಸೈಟಲ್ಲಿ ನಿಮ್ಮ ಪ್ರೊಫೈಲ್ ನೋಡಿದೆ. ನೀವು ನನಗೆ ಇಷ್ಟ ಆದ್ರಿ. ನಿಮ್ಮ ಬಗ್ಗೆ ವಿಚಾರಿಸಿದೆ, ಇವತ್ತೇ ಬರಬಹುದು ಅಂದರು, ಅದಕ್ಕೆ ಬಂದೆ. ಅದರಲ್ಲಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಾಗೂ ಪ್ರೊಫೆಷ್ನಲ್ ಡೀಟೇಲ್ಸ್ ಎಲ್ಲನೂ ಇದೆ. ನಿಮ್ಮ ಇಮೇಲ್ ID ಫಾರ್ವರ್ಡ್ ಮಾಡಿ, ಎಲ್ಲನೂ ಈಗಲೇ ಕಳಿಸ್ಕೊಡ್ತೀನಿ. ಸಾರಿ, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನನಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಹೌದಾ? ಹಾಗಿದ್ರೆ ನಿಮ್ಮ ಪ್ರೊಫೈಲ್ನ ಯಾಕೆ ಅಪ್ಲೋಡ್ ಮಾಡಿದ್ದಾರೆ? ಗೊತ್ತಿಲ್ಲ. ನಿಮ್ಮನ್ನು ಯಾರು ಇಲ್ಲಿಗೆ ಬನ್ನಿ ಅಂತ ಕರೆದಿದ್ದು? ಐ ಡೋಂಟ್ ನೋ ಹರ್ ನೇಮ್. ಈ ಮನೇಲೇ ಒಬ್ಬರು ಲೇಡಿ ಜೊತೆ ನಾನು ಮಾತಾಡಿದೆ, ಅವರೇ ಬನ್ನಿ ಅಂದರು. ಮೋಸ್ಟ್ಲಿ ಅವರೇ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ನ ಹಾಕಿರ್ಬೋದು. ಸಾರಿ ಫಾರ್ ಎವ್ರಿಥಿಂಗ್. ಏನೋ ಮಿಸ್ಕಮ್ಯುನಿಕೇಷನ್ ಆಗಿರಬೇಕು. ಹೀಗೆ ಕೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ನೀವು ನೋಡೋಕೆ ಲಕ್ಷಣವಾಗಿದ್ದೀರಾ, ಮದುವೆ ವಯಸ್ಸೂ ಆಗಿದೆ. ಯಾಕೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇಟ್ಸ್ ಪರ್ಸ್ನಲ್. ಓಕೆ. ಅದನ್ನೆಲ್ಲ ಇನ್ನೊಂದ್ಸತಿ ಚೆಕ್ ಮಾಡಿ ನಂಗೆ ಮೇಲ್ ಮಾಡಿ. I'll call you back. ನಿಮಗೆ ಬೇರೆಯವ್ರ ಜೀವನನ ರೂಪಿಸ್ಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇದ್ರೆ ಈ ಮನೇಲಿ ಅದಕ್ಕೆ ಅಂತ ತುಂಬ ಜನ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಅರ್ಚನಾ ತನ್ನ ಜೀವನದ ನಿರ್ಧಾರಗಳನ್ನ ನಿಮ್ಮ ಕೈಲಿ ಕೊಡೋ ತಪ್ಪು ಮಾಡಲ್ಲ. ನನಗೆ ಸಂಬಂಧಪಟ್ಟಿರೋ ವಿಷಯಗಳಲ್ಲಿ ಮೂಗು ತೋರ್ಸಕ್ ಬರಬೇಡಿ. ನನ್ನ ಭಾವನೆಗಳ ಜೊತೆ ಆಟ ಆಡೋದಕ್ಕಾಗ್ಲಿ, ನನ್ನ ಮದುವೆ ವಿಚಾರದಲ್ಲಿ ಮೂಗು ತೋರ್ಸೋದಕ್ಕಾಗ್ಲಿ ನೀವು ಯಾರು? ನೀವು ಅವತ್ತು ಮಾಡಿದ ತಪ್ಪಿಂದ ನಾನು ಇಷ್ಟು ವರ್ಷ ಆದರೂ ಇನ್ನೂ ಅನುಭವಿಸ್ತಾನೆ ಇದ್ದೀನಿ. ಆದರೂ ಹೋಗ್ಲಿ ಅಂತ ನನ್ನ ಪಾಡಿಗೆ ನಾನಿದ್ರೆ ನಿಮ್ಮ ಬುದ್ಧಿ ತೋರಿಸ್ತಿದ್ದೀರಾ ಅಲ್ಲ? ನನ್ನ ಪ್ರೀತಿಗೆ ಸಮಾಧಿ ಕಟ್ಟಿರೋ ಸಾಲದು ಅಂತ ಅದ್ರ ಮೇಲೆ ಅರಮನೆ ಕಟ್ಟೋ ಪ್ರಯತ್ನ ಮಾಡ್ತಿದ್ದೀರಾ? ನನ್ನ ಭಾವನೆಗಳಿಗೆ ಬೆಲೆ ಕೊಡ್ದಿರೋ, ನನ್ನ ಸಂಬಂಧಗಳಿಗೆ ಗೌರವ ಕೊಡ್ದಿರೋ ನಿಮ್ಮ ಮಧ್ಯೆ ಇರೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಖಂಡಿತ ನಾನು ಇದನ್ನು ಸಹಿಸಲ್ಲ. ಇದೇ ಕೊನೆ. ಮತ್ತೆ ಏನಾದರೂ ನನ್ನ ವಿಷಯಕ್ಕೆ ಬಂದರೆ ನಾನಾಗಿರಲ್ಲ. ಅದು ಅರ್ಜೆಂಟಾಗಿ ಒಂದು 30,000 ರೂಪಾಯಿ ಬೇಕಾಗಿತ್ತು. ಯಾರ ಹತ್ರ ಆದರೂ ಇದ್ದರೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಸ್ವಲ್ಪ ದಿನ ಬಿಟ್ಟು ಕೊಟ್ಬಿಡ್ತೀನಿ. ಸದ್ಯಕ್ಕಂತೂ ನನ್ನ ಹತ್ರ ಯಾವುದೂ ದುಡ್ಡಿಲ್ಲ. ಸಂಬಳ ಬಂದಮೇಲೆ 30,000 ಕೊಡೋಕ್ಕಾಗದೇ ಇದ್ದರೂ ಒಂದು 10,000 ರೂಪಾಯಿ ಅಡ್ಜಸ್ಟ್ ಮಾಡ್ತೀನಿ. ನನ್ನ ಹತ್ರ ಒಂದು 3,000 ರೂಪಾಯಿ ಇದೆ ಜಯರಮಣ, ನೀನು ಬೇಕು ಅಂದರೆ ಕೊಡ್ತೀನಿ. ಅಂಥದ್ದೇನು ಅರ್ಜೆಂಟು? ಅದು ಮಗಳದು ಆರ್ಥಕ್ಷತೆ ಐತಲ್ಲಣ್ಣ. ಮದುವೆಯಲ್ಲೂ ಅಳಿಯಂದ್ರಿಗೆ ನಾನು ಏನೂ ಕೊಟ್ಟಿಲ್ಲ. ಆರ್ಥಕ್ಷತೆಗೆ ಒಂದು ಚೈನ್ ಹಾಕೋಣ ಅಂತ 82,000 ರೂಪಾಯಿ ಆಯ್ತದೆ. ಮನೆಯಲ್ಲಿ 52,000 ರೂಪಾಯಿ ಐತೆ. ಇನ್ನು 30,000 ರೂಪಾಯಿ ಶಾರ್ಟೇಜ್ ಇತ್ತು. ಯಾವುದಕ್ಕೂ ಸಾಹೇಬ್ರನ್ನ ಹೋಗಿ ಕೇಳೋಣ. ಅವ್ರು 30,000 ರೂಪಾಯಿ ಏನು ದೊಡ್ಡ ದುಡ್ಡಲ್ಲ. ಬಾರಣ. ಏನು ಕೃಷ್ಣ ಕುಚೇಲ ಇಬ್ಬರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ, ಏನು ವಿಶೇಷ? ಸರ್, ಸದ್ಯದ ಪರಿಸ್ಥಿತಿನಲ್ಲಿ ಇಬ್ಬರು ಕುಚೇಲ್ರೆ ಸರ್. ಆ ಶ್ರೀಕೃಷ್ಣ ಪರಮಾತ್ಮ ಏನಿದ್ರು ಅದು ನೀವೇ ಸರ್. ಅಲ್ಲಲ್ಲ, ನೀನು ಇಷ್ಟು ಹೊಗಳ್ತಿದ್ಯಾ ಅಂದರೆ ಏನೋ ಕೆಲಸ ಆಗಬೇಕು ಅನ್ಸುತ್ತೆ. ಹೊಗಳ್ತಾ ಇರೋದು ನಿಜ ಸರ್. ಕೆಲಸ ಆಗಬೇಕು ಅಂತ ಹೊಗಳ್ತಾ ಇಲ್ಲ ಸರ್. ಮಾತಲ್ಲಿ ಯಾರನ್ನೇ ಸೋಲ್ಸಿದ್ರು ನಿನ್ನನ್ನಂತೂ ಸೋಲ್ಸೋಕ್ಕಾಗಲ್ಲ. ಹೇಳಪ್ಪ, ಏನು ವಿಷಯ? ಸರ್, ಒಂದು 30,000 ರೂಪಾಯಿ ದುಡ್ಡು ಬೇಕಾಗಿತ್ತು ಸರ್.
ಪ್ರತಿ ತಿಂಗಳು ಬರೋ ಸಂಬಳದಲ್ಲಿ ಅಷ್ಟಷ್ಟು ಕೊಟ್ಟು ತೀರಿಸ್ಬಿಡ್ತೀನಿ ಸರ್. ಮಗಳ ಆರ್ಥಿಕತೆಗೆ ರಜಾ ಕೊಟ್ಟ ಹಾಗೆ ಈ ದುಡ್ಡು ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ಸರ್. ನಿನ್ನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಜಯರಾಮ. ಇಷ್ಟು ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ರೂ ಆಫ್ಟರ್ ಆಲ್ 30,000ಕ್ಕೆ ಇಷ್ಟೊಂದು ಅಂಗಲಾಚ್ತಾ ಇದೆಯಾ? ಕೇಳಿಸ್ಕೊಂಡವರು ನಗ್ತಾರೆ. ಅದಕ್ಕೆ ಹೇಳೋದು ತುಂಬ ನಿಯತ್ತಾಗಿರಬಾರ್ದು ಅಂತ. ಅದು ಸರಿ, ಈ 30,000 ಯಾಕೆ ಬೇಕು ನಿಂಗೆ? ಮಗಳದು ಆರ್ಥಿಕತೆ ಇದೆಯಲ್ಲ ಸರ್, ಅದಕ್ಕೆ ಅಳಿಯನಿಗೆ ಮಾವನ ಮನೆ ಕಡೆಯಿಂದ ಒಂದು ಚಿನ್ನದ ಚೈನ್ನ ಉಡುಗೊರೆಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಓಹೋ, ಈ ಥರ ಮಾಡಿ ಅಳಿಯನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ಲ್ಯಾನು? ಸರ್, ನಾನ್ಯಾಕೆ ಆ ಥರ ಮಾಡಲಿ ಸರ್? ಆದರೂ ಮಾವನ ಮನೆ ಕಡೆಯಿಂದ ಏನಾದರೂ ಕೊಡಲೇಬೇಕಲ್ವ ಸರ್? ಸರಿ, ಕೊಡ್ತೀನಿ. ಆದರೆ ಒಂದು ಕಂಡೀಷನ್. ಏನು ಸರ್? ನಾನು ಹೇಳೋ ಕೆಲಸ ಮಾಡು, ಕೊಡ್ತೀನಿ. ಪರ್ಸ್ನಲ್ಲ ಸರ್? ಹೌದು. ಕರ್ತವ್ಯನೇ ದೇವರು ಅಂತ ನಂಬಿರೋ ಈ ಜಯರಾಮ ಯಾವತ್ತೂ ಗುಲಾಮ್ಗಿರಿಗಾಗಲಿ ಲಂಚಕ್ಕಾಗಲಿ ಕೈ ಒಡ್ಡಲ್ಲ ಸರ್. ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೂಲಿನೋ ನಾಲಿನೋ ಮಾಡಿ ಹೆಂಡತಿ ಮಕ್ಕಳು ಸಾಕ್ತೀನಿ. ಆದರೆ ಈ ಖಾಕಿಗೆ ಮಾತ್ರ ದ್ರೋಹ ಬಗೆಯಲ್ಲ ಸರ್. ಹಾಗಾದರೆ ದುಡ್ಡು ಬೇಡ ಬಿಡಿ ಸರ್. ಅದೆಲ್ಲಿಂದ ದುಡ್ಡು ಹೊಂದಿಸ್ತೀಯೋ ನಾನು ನೋಡ್ತೀನಿ ಜಯರಾಮ. ನನ್ನ ಹತ್ರನೇ ಪೊಗರು ತೋರಿಸ್ತೀಯಾ? ಏನಮ್ಮ ಸೌಂದರ್ಯ, ಅರ್ಚನ ಅಷ್ಟೆಲ್ಲ ಮಾತಾಡ್ ಹೋದ್ರು ನೀನ್ ಸುಮ್ಮನೆ ನಿಂತಿದ್ದಲ್ಲ. ಇದನ್ನೆಲ್ಲ ನಾನು ಮಾಡ್ಸಿಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಅವಳು ಮಾತಾಡಿದ್ದನ್ನೆಲ್ಲ ನೀವು ಕೇಳಿಸ್ಕೊಂಡ್ರ? ಅವಳು ಮಾತಾಡ್ತಿದ್ದನ್ನ ಕೇಳಿಸ್ಕೊತಾ ಇದ್ರೆ ಸೀದಾ ಬಂದು ಅಲ್ಲೇ ಬಾರಿಸ್ಬಿಡೋಣ ಅಂತ ಅನ್ನಿಸ್ತಿತ್ತು. ಆದ್ರೆ ಏನ್ ಮಾಡೋದು, ನಿನ್ ತಲೆಯಲ್ಲಿ ಏನ್ ಓಡ್ತಿತ್ತು ಯಾರಿಗ್ ಗೊತ್ತು. ಅದಕ್ಕೆ ಹಲ್ ಕಚ್ಕೊಂಡು ಅಲ್ಲೇ ಸುಮ್ಮನೆ ನಿಂತಿದ್ದೆ. ಅರ್ಚನಾಗೆ ಕೋಪ ಬಂದು ನನ್ನನ್ನು ಬೈದಿದ್ದಕ್ಕೆ ಏನು ಕಾರಣ ಹೇಳಿ? ಮನೆಗೆ ಹುಡುಗ ಬಂದಿದ್ದಕ್ಕೆ ತಾನೇ ಬೈದಿದ್ದು. ಮನೆಗೆ ಆ ಹುಡುಗ ಬರೋ ಥರ ಮಾಡಿದ್ಯಾರು? ದೀಪ. ಈ ವಿಚಾರ ಚಿರು ಗೊತ್ತಾದ್ರೆ ಏನಾಗುತ್ತೆ? ಓ, ಇದಾ ನಿನ್ ಪ್ಲಾನು? ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ಮತ್ತೆ ಇವಾಗ ನೀವು ಏನು ಮಾಡಬೇಕು? ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನೇ ನಾನು ಮಾಡ್ತೀನಿ, ನೋಡ್ತಾ ಇರು. ಹಲೋ, ಎಸ್ ಐ ನಾಗರಾಜ್ ಸ್ಪೀಕಿಂಗ್. ಸರ್, ಹೊಸ ಕಮಿಷನರ್ ನಿಮ್ಮೂರು ಸೈಡ್ ಬರ್ತಿದ್ದಾರೆ. ಮೋಸ್ಟ್ಲಿ ನಿಮ್ಮ ಸ್ಟೇಷನ್ಗೆ ಬರ್ಬೋದು. ಯಾವುದಕ್ಕೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅಲರ್ಟ್ ಆಗಿರಿ ಸರ್. ಹೌದಾ? ಸರಿ, ಆಗಿದ್ರೆ ಮಗ, ನೀನು ಹೇಳ್ದಂಗೆ ಮಾಡಿದ್ದೀನಿ. ನೀನು ಆರಾಮಾಗಿ ಎಂಟ್ರಿ ಕೊಡು. ಹೊಸ ಕಮಿಷನರ್ ರೌಂಡ್ಸಿಗೆ ಬರ್ತಾ ಇದ್ದಾರೆ. ಅಲರ್ಟ್ ಆಗಿದೆ. ಸರಿ ಸರ್. ಯಾರು ನನ್ನ ವೆಲ್ಕಮೇ ಮಾಡ್ತಿಲ್ಲ. ನಾನು ನರಸಿಂಹ ಅಂತ ಏನಾದರೂ ಡೌಟ್ ಬಂದಿದೆಯಾ? ಏನ್ರಿ ಕಮಿಷನರ್ ಯಾವತ್ತೋ ಸೆಲ್ಯೂಟ್ ಮಾಡ್ಬೇಕಂತ ಗೊತ್ತಿಲ್ವಾ? ಸಾರಿ ಸರ್. ಸರ್ ಪ್ಲೀಸ್ ಕಮ್ ಸರ್, ಬನ್ನಿ. ಸರ್ ಟೇಕ್ ಯುವರ್ ಸೀಟ್ ಸರ್. मिस्टर नागराज, सर कुर्सी बहुत गंदा है. सॉरी. प्लीज सर. ಸರ್ ಕುಡಿಯಕ್ಕೆ ಏನು ತಗೋತೀರಾ? ಇಷ್ಟು ಬೇಗನಾ? ಸ್ವಲ್ಪ ರಾತ್ರಿ ಆದರೆ ಚೆನ್ನಾಗಿರುತ್ತೆ. ಸರ್, ಅವರು ಕಾಫಿ ಟೀ
ಬಗ್ಗೆ ಕೇಳ್ತಾ ಇದ್ದಾರೆ ಸರ್. ಓಹೋ, ಕಾಫಿ ಟೀ. ಖಡಕ್ ಚಾಯ್. ಹಾಂ, ವೈ ಬೋಲಿಯೇ. ಒಂದು ಖಡಕ್ ಚಾಯ್ ಹೋಗು ಬೇಕು. ಅರ್ಚನಾ ಏನ್ ಮಾಡ್ತಿದೀಯಾ? ಕಾಣಿಸ್ತಿಲ್ವಾ? ಅಲ್ಲ, ನನಗೆ ಕಾಣಿಸ್ತಾ ಇದೆ. ನೀನ್ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದೀಯಾ? ನನ್ನ ಭಾವನೆಗಳಿಗೆ ಧಕ್ಕೆ ತರೋರ್ ಮಧ್ಯೆ ನನಗಿರೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ಏನು ಮನೆ ಬಿಟ್ಟು ಹೋಗ್ತಾ ಇದೀಯಾ? ಯಾಕೆ ಇಷ್ಟು ಕೆಟ್ಟ ನಿರ್ಧಾರ ತಗೋತಿದೀಯಾ? ಮನೆಯಲ್ಲಿ ಗುರು ಚಿರು ಭಾವ ನನ್ನ ಗಂಡ ಯಾರು ಇಲ್ಲ ಅಂತದ್ರಲ್ಲಿ ನೀನ್ ಮನೆ ಬಿಟ್ಟು ಹೋಗೋದು ಸರಿಯಲ್ಲ. ನಿಮ್ ಸೊಸೆ ಸ್ಥಾನದಲ್ಲಿರೋರಿಗೆ ಹೇಳಿ ಅವ್ರು ಮಾಡಿದ್ ಸರಿನಾ ಅಂತ. ಅವ್ರಿಗೆ ಹೋಗಿ ಬೈರಿ ಫಸ್ಟು. ಅರ್ಚನಾ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀನ್ ಅದಕ್ಕೆಲ್ಲ ಈಗ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅವ್ರು ಯಾಕೆ ಈ ಮನೆಗೆ ಹುಡುಗನ್ ಕರ್ಸಿದ್ದು? ನನಗೆ ಮದ್ವೆ ಮಾಡಿ ಈ ಮನೆಯಿಂದ ಕಳಿಸೋದಿಕ್ ತಾನೆ. ನನಗೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ಅಲ್ಲಮ್ಮ ಅರ್ಚನಾ, ಸ್ವಲ್ಪ ನನ್ನ ಮಾತು ಕೇಳು. ಚಿಕೆ ಮಾತಾಡ್ಬೇಡಿ, ಹೋಗಿ. सर आपका कड़क चाय. सर ಏನು ಸರ್ ಸಡನ್ ಸರ್ಪ್ರೈಸು? ಏನು ವಿಶೇಷ? ಸರ್ ಯಾಕೆ ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋಕೆ ಗಂಡಸು ಅನ್ನೋ ಸರ್ಟಿಫಿಕೇಟ್ ಇದ್ರೆ ಸಾಲದು, ಗಂಡಸ್ತನ ಅನ್ನೋ ಎಕ್ಸ್ಟ್ರಾ ಕ್ವಾಲಿಟಿನೂ ಇರಬೇಕು. ಅದು ನನಗೆ ಬೈ ಬರ್ತ್ ಬಂದಿದೆ. ಕದ್ದು ಮುಚ್ಚಿ ಕಣ್ಣ ಮುಚ್ಚಲ್ಲಿ ಆಡ್ತಾರೋ ನಿನಗೆ ಇಷ್ಟು ಪೊಗರಿರ್ಬೇಕಾದ್ರೆ ತಪ್ಪು ಮಾಡೋರು ವಂಶ ನಿರ್ವಂಶ ಮಾಡಕ್ಕೆ ಬಂದಿರೋ ಈ ಖಾಕಿಗೆ ಇನ್ನೆಷ್ಟಿರಬೇಕು. ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿರೋದು ಫ್ರೀ ಟೈಮಲ್ಲಿ ಶಟ್ಲ್ ಆಡೋದಕ್ಕಲ್ಲ, ಕ್ರಿಮಿನಲ್ಸ್ನ ಒದ್ದು ಒಳಗಾಕೋದಕ್ಕೆ. ನಾನು ಒಂದ್ಸಲ FIR ಹಾಕಿದ್ರೆ ಮುಗೀತು. ಕೋರ್ಟಲ್ಲಿ ಶಿಕ್ಷೆ ಆಗಬೇಕು, ಇಲ್ಲ ಸ್ಟ್ರೀಟಲ್ಲಿ ಶಿಕ್ಷೆ ಆಗಬೇಕು. ನಮಗೆ ನೆಮ್ಮದಿ ಇಲ್ಲದೆ ಇದ್ರು ನಮ್ಮನ್ನು ನಂಬಿರೋರಿಗೆ ನೆಮ್ಮದಿ ಸಿಗಬೇಕು ಅಂದರೆ ನಿನ್ನಂಥವ್ರು ಸತ್ರೆ ಮಾತ್ರ ಸಾಧ್ಯ. ನಿನ್ನ ಪಾಪದ ಕೊಡ ತುಂಬಿದೆ. ನಾನೇ ಹಳ್ಳ ತೊಡಿದ್ದೀನಿ, ಹಾರಾನು ತಂದಿದ್ದೀನಿ. ಶೂಟ್ ಮಾಡ್ಲಾ, ಸೂಸೈಡ್ ಮಾಡ್ಕೋತೀಯ? ಆಪ್ಷನ್ ನಿಂದು. भले भले, कैसा था हमारा चमक नागराज? ಸರ್ ಚಮಕ ಇದು. ಸರ್ ಏನು ಸೂಪರ್ ಆಕ್ಟಿಂಗ್ ಮಾಡಿದ್ರಿ ಸರ್. ಸರ್ ಅಂದಾಗೆ ಇದು ಯಾವ ಸಿನಿಮಾ ಡೈಲಾಗ್ ಸರ್? ಈ ಶಂಕರ್ ಸಿಂಗ್ ಯಾವುದು ಕಾಪಿ ಮಾಡಲ್ಲ. ಡೈಲಾಗ್ ಬಿ ಹಮಾರ, ಆಕ್ಟಿಂಗ್ ಬಿ ಹಮಾರ. ನಾನು ಪೊಲೀಸ್ ಆಗೋಕ್ಕೆ ಮುಂಚೆ ಹೀರೋ ಆಗಬೇಕು ಅಂತಿದ್ದೆ. ಕರ್ನಾಟಕ ಕನ್ನಡ ಹಮ್ಕೋ ಪ್ರಾಣ. ಲುಕ್ಕು ಲಕ್ಕು ಚೇಂಜ್ ಆಗಿ ಪೊಲೀಸ್ ಆಗಿದ್ದೀನಿ. ಆದರೆ ನಾಳೆ ಏನಾಗ್ತೀನಿ ಅಂತ ಗೊತ್ತಿಲ್ಲ. ಸರ್ ನೀವು ಟ್ರೈ ಮಾಡಿದ್ರೆ ಈಗಲೂ ಸೂಪರ್ ಹೀರೋ ಆಗ್ಬೋದು ಸರ್. ಬಂಡವಾಳ ನೀವು ಹಾಕ್ತೀರಾ? ಸಿನಿಮಾ ಮಾಡೋದಕ್ಕೆ ಎಷ್ಟು ಸರ್ ಬೇಕಾಗುತ್ತೆ? ಒಂದು 2 ಲಕ್ಷ ಅಷ್ಟೇ ತಾನೇ? ಆಗ್ಬೋದು ಸರ್. 2 ಕೋಟಿ. 2 ಕೋಟಿ ಸರ್, ಒಂಚೂರು ಕಡಿಮೆ ಇದ್ದಿದ್ರೆ ಮಾಡ್ಬೋದಿತ್ತು ಸರ್. ಅಂದರೆ ಅಷ್ಟು ದುಡ್ಡಿದೆ ನಿಮ್ಮ ಹತ್ರ ಅಂತ ಆಯಿತು. ಸರ್ ಅದು ಹಂಗಲ್ಲ. देखो नागराज, ನಿಮ್ಮ ಮಾತಿಗೆ सब लोग हंस रहा है. ಸರ್ ಜೈರಾಮ್ ಒಬ್ಬ ನಗ್ತಿಲ್ಲ ಸರ್. ಅವ್ರು ಯಾವಾಗಲೂ ಹಾಗೆ ಸ್ವಲ್ಪ ಸೀರಿಯಸ್. ಅವ್ರ ಬಗ್ಗೆ ಕೇಳಿದ್ದೀನಿ. ಹಾಗೇನಿಲ್ಲ ಸರ್. ಸರ್ ನಾನು ವಿಷ್ಣುವರ್ಧನ್ ಫ್ಯಾನ್ ಸರ್. ಅವ್ರಿಗೋಸ್ಕರ ಒಂದು ಡೈಲಾಗ್ ಹೊಡಿರಿ ಸರ್. ಮುಚ್ಚಪ್ಪಾಯ್, ಕಮಿಷನರ್ ಸಾಹೇಬ್ರ ಹತ್ರನೇ ಆಕ್ಟಿಂಗ್ ಮಾಡುವಂತೆ. ನಾಗರಾಜ್ ಚುಪ್ ರಹಿಯೇ. ಅಭಿಮಾನಿಗಳು ಕೇಳಿದಾಗ ಇಲ್ಲ ಅನ್ಬಾರ್ದು, ಕಲೆಗೆ ಅವಮಾನ ಆಗುತ್ತೆ. ಸೌಂದರ್ಯ, ಅರ್ಚನಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಬ್ಯಾಗಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದಾಳೆ. ಎಷ್ಟೇ ಹೇಳಿದ್ರು ಅವಳು ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಹಠ ಹಿಡಿದಿದ್ದಾಳೆ. ಈಗ ಏನ್ ಮಾಡೋದು? ಚಿರುಗ್ ಫೋನ್ ಮಾಡಿ.
ಹಲೋ, ಹೇಳಿ ಚಿಕ್ಕಮ್ಮ. ಹಲೋ ಚಿರು, ಅಚ್ಚು ಮನೆ ಬಿಟ್ಟು ಹೋಗ್ತಿದ್ದಾಳ? ಈಗಲೇ ಹೊರಟೆ ಚಿಕ್ಕಮ್ಮ, ಬರ್ತಾ ಇದ್ದೀನಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಈ ಕೈ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎತ್ತು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಸರ್ ನಾನು ಅಂಬರೀಷ್ ಫ್ಯಾನ್ ಸರ್. कुत्ते कन्वर नहीं, कन्वर लाल बोलो. ಸರ್, ಅಂಬರೀಷ್ ಅಣ್ಣನ ಥರ ಡೈಲಾಗ್ ಏನೋ ಇತ್ತು, ಆದರೆ ನಗು ಮಾತ್ರ ಸುಂದರ್ ಕೃಷ್ಣಾರಸ್ ಅವ್ರ ಥರ ಇತ್ತಲ್ಲ ಸರ್. हाँ करेक्ट करेक्ट करेक्ट. ಸರ್, ನಾನು ಅವ್ರ ದೊಡ್ಡ ಫ್ಯಾನು ಸರ್. हौदा? उनके जैसे हंस के दिखाओ. ಟ್ರೈ ಮಾಡ್ತೀನಿ ಸರ್. हाँ ರಘೋ, ನೀನಿನ್ನೋ ಮಗೋ. ಸರ್, ಓಕೆ ಆಯ್ತಾ ಸರ್? वाह 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 वाह, वेरी गुड नागराज, वेरी गुड वेरी गुड. ಸರ್, ನೀವು ಬೇರೆ ರಾಜ್ಯದವರಾದರೂ ಕನ್ನಡ, ನಮ್ಮ ಕನ್ನಡ ಸಿನಿಮಾಗಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಿ ಸರ್. ತುಂಬ ಖುಷಿ ಆಗ್ತಾ ಇದೆ ಸರ್. ನೋಡಿ ಮಿಸ್ಟರ್ ಶ್ರೀಕಂಠು ಸರ್, ಅದು ಸ್ತ್ರೀಕಂಠು ಅಲ್ಲ ಸರ್, ಶ್ರೀಕಂಠು. ಸಾರಿ ಸಾರಿ ಸಾರಿ. ನೋಡಿ ಶ್ರೀಕಂಠು, ನನ್ನ ಹತ್ರ ಆಸ್ತಿ ಅಂತ ಇರೋದು ಒಂದು ಲಗೇಜು, 4 ಜೊತೆ ಬಟ್ಟೆ. ನನ್ನನ್ನು ಯಾವಾಗ ಯಾವ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಎಲ್ಲೇ ಇರಲಿ, ಯಾವ ಊರಿಗೆ ಹೋಗಲಿ, ನಾನು ಯಾವತ್ತಿದ್ರೂ ನನ್ನ ಕರ್ತವ್ಯಕ್ಕೆ ದ್ರೋಹ ಬಗೆಯಲ್ಲ. ಸೂಪರ್ ಸರ್. नो 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 नो, व्हाट इज इट? सैल्यूट ऐसे करते हैं आप? नो नो नो, नागराज क्या सिखाए आप? आइए आइए, चलो लेनर बनी. ಬರ್ರೋ ಬರ್ರೋ. आप में सीनियर कौन? यारो सीनियर यारो, ಸರ್, सीनियर यारो ಜಯರಾಮ್ ಸರ್. साहब बनी. ಜಯರಾಮ್ ಸಾಹೇಬ್ರೆ ಬನ್ನಿ. ನಾಗರಾಜ್, ನೀವು ಕ್ಯಾಪ್ ಹಾಕೊಳ್ಳಿ. ಹಾಂ, वहाँ देखो, टर्न टर्न. ಸೆಲ್ಯೂಟ್ कीजिए. ನೀವೆಲ್ಲ ಸೆಲ್ಯೂಟ್ ಮಾಡೋದು ನೋಡ್ಕೊಳ್ಳಿ. ಸಲ್ಯೂಟ್ ಸರ್. ಹಾಂ, ಸೆಲ್ಯೂಟ್ ಸೆಲ್ಯೂಟ್. ಎಸ್ ಐ ಸಾಹೇಬ್ರು ತೋರಿಸ್ತಾರೆ, ನೋಡ್ಕೊಳ್ಳಿ. ಸರ್, ಅವ್ರನ್ನ ನೋಡ್ಕೊಂಬಾಡಿ. आपने देखा? ನೋಡಿದ್ರ? ನನ್ನನ್ನೇ ನೋಡ್ತಾ ಇದ್ರೆ ಇಲ್ಲಿ ನೋಡಿ. यहाँ देखो कीजिए और एक बार ನೋಡ್ಕೊಳ್ರಾ. ಗೊತ್ತಾಯ್ತಾ? नहीं 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 नहीं, और डाउट है, कंफ्यूजन कंफ्यूजन. नहीं नहीं, नागराज एक लास्ट टाइम. हाँ, वन लास्ट टाइम कीजिए कीजिए. हाँ, ಏಯ್, ಸರಿಗೆ ನೋಡ್ಕೊಳ್ರೋ ಸರ್. ಓಕೆ ಸರ್. वेरी गुड नागराज, वेरी गुड. आई अप्रिशिएट. बहुत खुश, बहुत खुश. ಥ್ಯಾಂಕ್ ಯು ಸರ್. ಅರ್ಚನಾ ಅರ್ಚನಾ, ಗಟ್ಟಿ ತರ ನಿರ್ಧಾರ ತಗೋಬೇಡ. ಯಾರಿಗೂ ಹೇಳ್ದೆ ಕೇಳ್ದೆ ಈ ತರ ಮನೆ ಬಿಟ್ಟು ಹೋಗೋದು ಸರಿಯಲ್ಲಮ್ಮ. ಅರ್ಚನಾ, ನೀನು ಈ ಮನೆ ಮಗಳು, ನಿನ್ನ ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳ್ತಾರೆ? ಕೆಲವ್ರು ಹೇಳ್ದೆ ಇದ್ರು ಅವ್ರ ಮನ್ಸಲ್ಲಿ ಇದೇ ಇರೋದು. ಅದ್ ನನಗೆ ಇವತ್ತು ಅರ್ಥ ಆಯ್ತು. ಯಾರು ಏನೇ ಬಂದ್ರು ಇವತ್ತು ನನ್ನ ಮನೆ ಬಿಟ್ಟು ಹೋಗೋದನ್ನ ತಡೆಯೋದಿಕ್ಕಾಗಲ್ಲ. ಚಿರು, ಒಂದು ಗ್ಲಾಸ್ ನೀರು ತಗೊಬನ್ನಿ. ಸರಿ ಚಿರು. ಅಚ್ಚು ಬಾ, ಕೂತ್ಕೋ ಬಾ. ಕಾಮ್ ಡೌನ್ ಅಚ್ಚು. ಯಾಕಚ್ಚು ಈ ಥರ ಡಿಸಿಷನ್ ತಗೋತಾ ಇದೀಯಾ? ನಿನ್ನ ಪಾಲಕ್ ನಾವು ಯಾರು ಇಲ್ವಾ? ಈಗ ನನ್ನನ್ನು ಪ್ರಶ್ನೆ ಮಾಡ್ತಿದ್ಯಲ್ಲ, ಇದೇ ತರ ನಿಮ್ಮ ಅತ್ತಿಗೆನೋಗಿ ಪ್ರಶ್ನೆ ಮಾಡು. ಮದ್ವೆ ಬಗ್ಗೆ ನನಗೆ ಇಷ್ಟ ಇಲ್ಲದೆ ಹೋದ್ರು ಯಾಕಿಂತ ಕೆಲಸ ಮಾಡಿದ್ರು ಅಂತ ಹೋಗಿ ಕೇಳು. ಖಂಡಿತ ಕೇಳ್ತೀನಿ ಅಚ್ಚು.
ನನಗೆ ಅದಕ್ಕೆ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿನ್ನ ಮೇಲೂ ಅಷ್ಟೇ ಪ್ರೀತಿ ಇದೆ. ನನ್ನ ಅಕ್ಕ ನೀನು, ನಿನಗೆ ತೊಂದರೆ ಆದರೆ ನಾನು ಪ್ರಶ್ನೆ ಮಾಡದೇ ಇರ್ತೀನ? ಪ್ಲೀಸ್ ಅಚ್ಚು, ನೀನು ಈ ಥರ ಅಳ್ಬಾರ್ದು. ನೋಡು, ನನಗೆ ಅಡ್ವೈಸ್ ಮಾಡ್ತಾ ಸಪೋರ್ಟ್ ಆಗಿದ್ದವಳು ನೀನೇ ಇವತ್ತು ಅಳ್ತಾ ಕೂತ್ರೆ ನಂಗೆ ನೋಡೋಕ್ಕಾಗಲ್ಲ ಕಡೆ. ಏನ್ ಮಾಡ್ಲಿ ಚಿರು, ಯಾರ ಸವಾಸನೂ ಬೇಡ ಅಂತ ನಾನ್ ನನ್ನ ಪಾಡಿಗಿದ್ರೆ ಅದಕ್ಕೂ ನಿಮ್ಮ ಅದಕ್ಕೆ ಬಿಡ್ತಿಲ್ಲ. ನನ್ ನೆಮ್ಮದಿಯಾಗಿರೋದೇ ಅವ್ರಿಗೆ ಇಷ್ಟ ಇಲ್ಲ ಅನಿಸ್ತಿದೆ. ನನ್ ಮದ್ವೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದ್ರು ಬೇರೆ ಯಾವ್ದೋ ಹುಡುಗನ್ ಕರೆಸ್ತಾರೆ ಅಂತಂದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ನೀನ್ ಅರ್ಥ ಮಾಡ್ಕೊ. ನನ್ ಮನೆ ಬಿಟ್ಟು ಹೋಗ್ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋದು. ಆದ್ರೆ ಏನ್ ಮಾಡೋದು? ಅವ್ರು ಮಾಡೋ ತಪ್ಪನ ಈ ಮನೇಲಿ ಯಾರೂ ಪ್ರಶ್ನೆ ಮಾಡಲ್ಲ. ಹೀಗಿದ್ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು? ನೀನಿಲ್ಲೇ ಇರೋ ಅಚ್ಚು, ಈಗಲೇ ಅದಕ್ಕೆ ಹತ್ರ ಮಾತಾಡಿ ಬರ್ತೀನಿ.